ಇದು ಒಬ್ಬ ಜ್ಞಾನಜ್ಯೋತಿ ಹುಟ್ಟಿದ ಕತೆ. ಇದು ಶಂಕರ ಭಗವತ್ಪಾದರ ಕತೆ. ಒಂದು ದಿವ್ಯವಾದ ವರ ಅನುಗ್ರಹಕ್ಕಾಗಿ ನಡೆದ ತೀವ್ರವಾದ ತಪಸ್ಸಿನ ಕತೆ. ಆಗ ಕಲಿಸಿದ ಮಳೆ ಸುರಿಯುತ್ತಿದೆ. ಕೇರಳದಲ್ಲಿನ ಕಲ್ಲಡಿ ಎಂಬ ಒಂದು ಚಿಕ್ಕ ಗ್ರಾಮದಲ್ಲಿ ಒಂದು ಹಳೆಯ ಮನೆಯಲ್ಲಿ ಚಿಕ್ಕ ಬೆಳಕಿದೆ. ಈ ಮಳೆ ಸಮಯದಲ್ಲಿ ಭಾರಿ ಗುಡುಗುಗಳು, ಮಿಂಚುಗಳು. ಒಬ್ಬ ತಾಯಿ ಮತ್ತು ತಂದೆ ಕಣ್ಣುಗಳಲ್ಲಿ ಹೊಸ ಬೆಳಕಿಗಾಗಿ ಹುಡುಕುತ್ತಿದ್ದಾರೆ. ಆ ತಂದೆ ಶಿವಗುರು ಒಬ್ಬ ವೇದಾಂತಿ. ಆ ತಾಯಿ ಆರ್ಯಾಂಬ ವರಕ್ಕಾಗಿ ಪ್ರಾರ್ಥಿಸುತ್ತಿದ್ದಾಳೆ. ಶಿವಲಿಂಗ ಮುಂದೆ ಕುಳಿತುಕೊಂಡು ಆಕೆಯ ಬಯಕೆ ಆಕೆಯನ್ನು ಬಾಧಿಸುತ್ತಿದೆ. ಆಗ ಅವಳು ಹೀಗೆ ಹೇಳುತ್ತಾಳೆ, ನಾಥ, ನನ್ನ ಪ್ರಾರ್ಥನೆ ಫಲಿಸದೆ ಒಬ್ಬ ಮಗುವಿಗಾಗಿ ಇಷ್ಟು ಕಾಲ ನಾನು ಈ ತಪಸ್ಸು ಮಾಡಬೇಕಾ? ಆಕೆಯ ಪತಿ ಶಿವಗುರು ಹೀಗೆ ಹೇಳುತ್ತಾರೆ, ಆರ್ಯಾಂಬ, ನಾವು ನಮ್ಮ ಕರ್ತವ್ಯ ಮಾಡಿದ್ದೇವೆ. ನಮ್ಮ ಭಕ್ತಿಗೆ ಶಿವನು ಖಂಡಿತ ದಯೆ ತೋರುತ್ತಾನೆ. ಆದರೆ ಅವರಿಗೆ ಸಾಧಾರಣ ಮಗುವಲ್ಲ ಬೇಕಾಗಿದ್ದು. ಅವರಿಗೆ ಬೇಕಾಗಿದ್ದು ಜ್ಞಾನವನ್ನು ಲೋಕಕ್ಕೆ ನೀಡುವ ಒಂದು ದಿವ್ಯವಾದ ವರ. ಅದು ತ್ರಿಶೂರ್ನಲ್ಲಿರುವ ವಡಕ್ಕುನಾಥನ್ ದೇವಾಲಯಕ್ಕೆ ಅವರನ್ನು ಕರೆದೊಯ್ದಿತ್ತು. ಅಲ್ಲಿ ಶಿವಗುರು ಮತ್ತು ಆರ್ಯಾಂಬ ಒಂದು ದೊಡ್ಡ ಶಿವನ ಗುಡಿಯ ಮುಂದೆ ತೀವ್ರವಾದ ಭಕ್ತಿಯೊಂದಿಗೆ ಕಾಲುಗಳ ಮೇಲೆ ನಿಂತುಕೊಂಡು ಇರುವಾಗ ಮಳೆ ಸುರಿಯುತ್ತದೆ. ಶಿವಗುರು ಶಿವನನ್ನು ಹೀಗೆ ಬೇಡಿಕೊಳ್ಳುತ್ತಾರೆ, ನಮಗೆ ಹುಟ್ಟುವ ಮಗು ಒಂದು ಕಲ್ಪಧ್ರುವದ ಹಾಗೆ ಇರಬೇಕು, ಲೋಕಕ್ಕೆ ಶಾಂತಿಯನ್ನು ನೀಡಬೇಕು ಎಂದು. ಆರ್ಯಾಂಬ ಕಣ್ಣೀರಿನಿಂದ ಹೀಗೆ ಹೇಳುತ್ತಾಳೆ, ಒಬ್ಬ ಶಂಕರನೇ ನನ್ನ ಗರ್ಭದಿಂದ ಕಳುಹಿಸು ಮಹಾದೇವ. ಆರ್ಯಾಂಬ ಕಣ್ಣು ಮುಚ್ಚಿಕೊಂಡಿದ್ದಾಳೆ. ಅಲ್ಲಿ ಒಂದು ದಿವ್ಯವಾದ ಬೆಳಕು ಕಾಣಿಸುತ್ತಿದೆ. ಶಿವನು ಪ್ರತ್ಯಕ್ಷನಾಗಿ ಹೀಗೆ ಕೇಳುತ್ತಾನೆ, ಭಕ್ತರೇ, ನಿಮ್ಮ ಕೋರಿಕೆ ತೀರುತ್ತದೆ. ಆದರೆ ಒಂದು ನಿರ್ಧಾರ ಮಾಡಿ, ನಿಮಗೆ ದೀರ್ಘಾಯುಷ್ಯ ಇರುವ ಮಗು ಬೇಕಾ, ಅಥವಾ ಕೇವಲ ಕೆಲವು ವರ್ಷಗಳು ಮಾತ್ರ ಬದುಕಬಲ್ಲ ಲೋಕಹಿತಕ್ಕಾಗಿ ಜನಿಸುವ ಒಬ್ಬ ಸನ್ಯಾಸಿ ಬೇಕಾ ಎಂದು. ಇದು ಒಂದು ದೊಡ್ಡ ತ್ಯಾಗ. ಆ ತಾಯಿ ತನ್ನ ಆನಂದಕ್ಕಿಂತ ಲೋಕವೇ ಮುಖ್ಯ ಎಂದು ನಿರ್ಧರಿಸಿದಳು. ಆಗ ಆರ್ಯಾಂಬ, ಸನ್ಯಾಸಿಯನ್ನು ಕೊಡು ಮಹಾದೇವ, ಸನ್ಯಾಸಿಯೇ ಬೇಕು, ಅವನ ಜ್ಞಾನ ಲೋಕಕ್ಕೆ ಅವಶ್ಯಕ ಎಂದು ಹೇಳುತ್ತಾಳೆ. ಶಿವನು ಹಾಗೆಯೇ ಎಂದು ಹೇಳಿ ಮಾಯವಾಗುತ್ತಾನೆ. ಇದು ಕಳೆದ ಕೆಲವು ತಿಂಗಳುಗಳ ನಂತರ ಆರ್ಯಾಂಬ ಕೋರಿಕೆ ಫಲಿಸಿತು. ವಸಂತ ಪಂಚಮಿ ಶುಭ ಸಮಯದಲ್ಲಿ ಆ ತಾಯಿ ಒಂದು ದಿವ್ಯ ಮಗುವಿಗೆ ಜನ್ಮ ನೀಡಿದಳು. ಆಗ ಆರ್ಯಾಂಬ ಆನಂದದಿಂದ ಆ ಮಗುವನ್ನು ಎತ್ತಿಕೊಂಡು, ನನ್ನ ಶಂಕರ ಶಿವನ ಅನುಗ್ರಹ ಎಂದು ಹೇಳುತ್ತಾಳೆ. ಅದು ವಸಂತ ಪಂಚಮಿ ದಿನ. ಕಲ್ಲಡಿಯಲ್ಲಿ ಜ್ಞಾನಕ್ಕೆ ಹೊಸ ಆರಂಭವಾಯಿತು. ಇದು ಕಳೆದು 3 ವರ್ಷಗಳ ನಂತರ ಶಂಕರನ ಆಲೋಚನೆ ಸಾಧಾರಣವಾದ ಮಕ್ಕಳ ಹಾಗೆ ಇರಲಿಲ್ಲ. ಕೇವಲ 3 ವರ್ಷಗಳಿದ್ದರೂ ಆತ ವೇದಗಳನ್ನು ಕೇಳಿದ ತಕ್ಷಣ ಗುರುತಿಸಬಲ್ಲ. ಶಂಕರ ಹೀಗೆ ಕಲ್ಲುಗಳೊಂದಿಗೆ ಆಡುತ್ತಿರುವಾಗ ಅವರ ತಂದೆ ಶಿವಗುರು ಹೀಗೆ ಹೇಳುತ್ತಾರೆ, ಪುರುಷಯೇ ವೇದಂ ಸರ್ವಂ ಯದ್ಭುತಂ ಯಚ್ಚ ಭವ್ಯಂ. ಅದನ್ನು ಕೇಳಿದ ಶಂಕರ ಸೇಮ್ ಹಾಗೆಯೇ ರಿಪೀಟ್ ಮಾಡುತ್ತಾನೆ. ಅಲ್ಲಿ ಶಿವಗುರು ಆಶ್ಚರ್ಯ ಪಡುತ್ತಾನೆ. ಬಾಗಿಲ ಹತ್ತಿರ ಓಡಿಕೊಂಡು ಹೋಗಿ ಆರ್ಯಾಂಬ ಜೊತೆ ಹೀಗೆ ಹೇಳುತ್ತಾನೆ, ಕೇಳಿದೆಯಾ ಆರ್ಯಾಂಬ, ಇದು ಒಬ್ಬ ಸಾಧಾರಣ ಮನುಷ್ಯ ಮಾಡಬಲ್ಲ ಕೆಲಸವಲ್ಲ ಎಂದು ಹೇಳುತ್ತಾನೆ. ಅದನ್ನು ಕೇಳಿದ ಆರ್ಯಾಂಬ ಹೀಗೆ ಹೇಳುತ್ತಾಳೆ, ನಮ್ಮ ಕೋರಿಕೆ ಫಲಿಸಿತು ನಾಥ. ಆತ ಸದಾಶಿವನ ಅಂಶವೇ. ಶಂಕರನಿಗೆ 5 ವರ್ಷಗಳು ಕಳೆದವು. 5 ವರ್ಷಗಳಲ್ಲಿಯೇ ಶಂಕರನ ಉಪನಯನ ಸಂಸ್ಕಾರವನ್ನು ಮಾಡಿದರು. ಗುರುಗಳ ಹತ್ತಿರ ವೇದಾಂತಗಳನ್ನು ಕಲಿಯುವ ಸಮಯದಲ್ಲಿ ಆತ ದೊಡ್ಡ ಪ್ರಶ್ನೆಗಳನ್ನು ಕೇಳಲು ಶುರು ಮಾಡುತ್ತಾನೆ. ಪಾಠಶಾಲೆಯಲ್ಲಿ ಶಂಕರನು ಉಪನಯನ ಧರಿಸಿ ದೊಡ್ಡವರ ಮುಂದೆ ಕುಳಿತಿದ್ದಾನೆ. ಗುರು ವೇದಾಂತ ಪಾಠ ಹೇಳುತ್ತಿದ್ದಾರೆ. ಆಗ ಗುರು ಹೀಗೆ ಹೇಳುತ್ತಾರೆ, ಈಗ ಆತ್ಮವನ್ನು ತಿಳಿದುಕೊಳ್ಳುವುದು ಅದೇ ನಮ್ಮ ಜೀವನದ ಮುಖ್ಯವಾದ ಧ್ಯೇಯ. ಅದು ಕೇಳಿದ ತಕ್ಷಣ ಶಂಕರ ಹೀಗೆ ಹೇಳುತ್ತಾನೆ, ಗುರುಜಿ, ಆತ್ಮ ನಿತ್ಯವಾದ ಸತ್ಯ ಅಲ್ವಾ? ಅದನ್ನು ತಿಳಿದುಕೊಳ್ಳುವುದು ಏಕೆ? ಜ್ಞಾನ ಮತ್ತು ಅಜ್ಞಾನದ ಮುಂದೆ ಆತ್ಮಕ್ಕೆ ಮೋಕ್ಷದೊಂದಿಗೆ ಕೆಲಸವೇನು? ಇದು ಕೇಳಿದ ಕೂಡಲೇ ಅಲ್ಲಿರುವವರೆಲ್ಲರೂ ಆಶ್ಚರ್ಯಪಡುತ್ತಾರೆ. ಗುರು ಏನು ಹೇಳಬೇಕೆಂದು ತಿಳಿಯದೆ ಮೌನವಾಗಿ ನಿಂತು ಬಿಡುತ್ತಾನೆ. ಆ ಚಿಕ್ಕ ಶಂಕರನ ಪ್ರಶ್ನೆಗಳು ದೊಡ್ಡ ಪಂಡಿತರನ್ನು ಕೂಡ ನಿರುತ್ತರನಾಗಿ ಮಾಡಿತು. ಆದರೆ ಈ ಲೋಕ ಬಂಧನದಿಂದ ಹೊರ ಹೋಗಬೇಕು ಎಂದರೆ ಒಂದು ದೊಡ್ಡ ಬಲಿದಾನ ನೀಡಬೇಕಾಗಿ ಬಂತು. ಆದರೆ ಜ್ಞಾನ ಮಾರ್ಗದಲ್ಲಿ ಬಂಧಗಳು ಎನ್ನುವ ಸಂಕೋಲೆ ಕುಸಿಯುತ್ತಿವೆ. ಆ ಚಿಕ್ಕ ಮಗುವಿಗೆ ತಂದೆಯ ಮರಣ ಈ ಲೋಕವನ್ನೇ ಒಂದು ಅನಿತ್ಯ ಎಂದು ತಿಳಿಸಿತು. ಶಿವಗುರು ಬಲಹೀನನಾಗಿ ಮಂಚದ ಮೇಲೆ ಇರುತ್ತಾನೆ. ಆರ್ಯಾಂಬ ಶಂಕರನನ್ನು ನೋಡುವಂತೆ ಸನ್ನೆ ಮಾಡುತ್ತಾಳೆ. ಆಗ ಶಿವಗುರು ಶಂಕರನ ಕಡೆ ನೋಡಿ ಹೀಗೆ ಹೇಳುತ್ತಾನೆ, ಶಂಕರ, ಮಗು, ಅಮ್ಮನನ್ನು ನೋಡು. ಒಳ್ಳೆಯ ಮಾತುಗಳಿಗಿಂತ ಒಳ್ಳೆಯ ಜ್ಞಾನ ಮುಖ್ಯ ಎಂದು ಹೇಳುತ್ತಾನೆ. ಈ ಕ್ಷಣವೇ ನಿಜವಾಗಿ ಶಂಕರನನ್ನು ಸನ್ಯಾಸಿ ಆಗುವುದಕ್ಕೆ ಮೊದಲ ಹೆಜ್ಜೆಯಾಯಿತು. ಶಿವಗುರು ಉಸಿರು ನಿಂತು ಹೋಗುತ್ತದೆ. ಆರ್ಯಾಂಬ ತನ್ನ ಪತಿಯ ಕೈಯನ್ನು ಬಿಟ್ಟು ಜೋರಾಗಿ ಅಳುತ್ತಾಳೆ. ಶಂಕರನು ಮೌನವಾಗಿ ನೋಡುತ್ತಿದ್ದಾನೆ. ಅವನ ಮುಖದ ಮೇಲೆ ಅಳುಗಿಂತ ನಿರ್ಧಾರ ಹೆಚ್ಚಾಗಿ ಇದೆ. ತಂದೆಗಾಗಿ ಶಂಕರ ಲೋಕದಲ್ಲಿಯೇ ಮೊದಲ ಬಾರಿಗೆ ಒಂದು ಕರ್ತವ್ಯವನ್ನು ನಿರ್ವಹಿಸಿದನು. ಆದರೆ ಇನ್ನು ಕೆಲವು ದಿನಗಳಲ್ಲಿ ಆತ ಮೋಕ್ಷಕ್ಕಾಗಿ ಮತ್ತೊಂದು ದೊಡ್ಡ ನೋವನ್ನು ತೆಗೆದುಕೊಳ್ಳಬೇಕಾಗಿ ಬಂತು. ಅದು ಮೊಸಳೆ ಮತ್ತು ಒಬ್ಬ ಸನ್ಯಾಸಿಯಾಗಿ ಬದಲಾದ ಕತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಜೈ ಆದಿಕೇಶವಾಚಾರ್ಯ ಎಂದು ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಗುರುತನ್ನು ಒತ್ತಿ ಇಟ್ಟುಕೊಳ್ಳಿ.
ಮುಂದಿನ ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮವರೆಗೂ ತಲುಪುತ್ತದೆ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಂ ನಮಃ ಶಿವಾಯ.